ರಾಜ್ಯದಲ್ಲಿ ಮಾನವ ವರ್ಸಸ್ ಕಾಡು ಪ್ರಾಣಿಯ ಸಂಘರ್ಷ ಮತ್ತೆ ಮುಂದುವರೆದಂತೆ ಕಾಣಿಸ್ತಾ ಇದೆ. ಈ ಹಾಸನದ ಭಾಗದಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದ್ರೆ ತುಮಕೂರು ಭಾಗದಲ್ಲಿ ಚಿರತೆಯ ಕಾಟ ಜಾಸ್ತಿ ಆಗಿದೆಯಂತೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹಾಸನದಲ್ಲಿ ಗಜಪಡೆ ಗಲಾಟೆ, ಪರಿಹಾರ ಕಂಡುಹಿಡಿಯುವಲ್ಲಿ ವಿಫಲ. ಕಾಡಾನೆ ಕಾಟಕ್ಕೆ ಬೇಸತ್ತ ರೈತರು, ಕಾಫಿ ಬೆಳೆಗಾರರು. ಸೈರನ್ ಮೂಲಕ ಕಾಡಾನೆಗಳಿಂದ ಬೆಳೆ ರಕ್ಷಣೆ. ಹಾಸನದ ಬೇಲೂರು ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳಕ್ಕೆ ಬ್ರೇಕ್ ಹಾಕುವಲ್ಲಿ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲವಾದ ಹಿನ್ನೆಲೆ ಇದೀಗ ರೈತರೇ ತಮ್ಮ ಬೆಳೆಗಳನ್ನ ರಕ್ಷಿಸಿಕೊಳ್ಳಲು ಮುಂದಾಗಿದ್ದಾರೆ. ಹಗಲು ವೇಳೆ ಕಾಫಿ ತೋಟಗಳಲ್ಲಿ ಸೈರನ್ ಹಾಕುವ ಮೂಲಕ ಕಾಡಾನೆಗಳು ಬಾರದಂತೆ ಕ್ರಮ ಕೈಗೊಂಡಿದ್ದಾರೆ. ರಾತ್ರಿ ವೇಳೆ ತಮ್ಮ ಜಮೀನಿನ ಹಲವೆಡೆ ಬೆಂಕಿ ಹಾಕಿ ಕಾಡಾನೆಗಳಿಂದ ಬೆಳೆಗಳನ್ನ ರಕ್ಷಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಮಲೆನಾಡಿನ ಜನರು ಹಗಲಿನಲ್ಲಿ ಕಾಫಿ ತೋಟಗಳಲ್ಲಿ ಚಾರ್ಜಬಲ್ ಮೈಕ್ಗಳನ್ನ ಅಳವಡಿಸ್ತಾ ಇದ್ದು ಅದರಿಂದ ವಿವಿಧ ರೀತಿಯ 10 ಮಾದರಿಯ ಶಬ್ದ ಬರುತ್ತಿದೆ. ಈ ಶಬ್ದದಿಂದಾಗಿ ಕಾಡಾನೆಗಳ ಹಾವಳಿ ಕೊಂಚ ನಿಯಂತ್ರಣವಾಗುತ್ತಿದೆ. 6 ತಿಂಗಳಾಗಿದೆ ಅಣ್ಣ ಆನೆ ಬಂದು. ಆನೆಯಿಂದ ಸಾವಿರಾರು ಎಕರೆ ಬೆಳೆನೂ ಹೋಗಿದೆ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ 10 ಎಕರೆ 12 ಎಕರೆ ಜೋಳ ತುಂಡಾಕಿದ್ದಾವೆ. ಇವಾಗಲೂ ನಮಗೆ ಜೋಳ ಕಾಯ್ಬೇಕಾಯ್ತು. ನೈಟ್ ಎಲ್ಲ ಒಡಿಸಿದೀವಿ, ಜೋಳ ಕಾಯ್ಬೇಕಾಯ್ತು. 2-3 ಎಲ್ಲ ಬೆಂಕಿ ಹಾಕಿಂದು ಕಾಯೋದೈತೆ. ಮೊನ್ನೆ ನೈಟು 12:15 ಬಂದಿದೆ. ಈ ತರ ಆದ್ರೆ ನಾವೇನು ಮಾಡಕ್ ಆಗ್ತಾ ಇಲ್ಲ. ಫಾರೆಸ್ಟರ್ ಕೇಳಿದ್ರೆ ಓಡಿಸ್ತಾರೆ, ಹೋಗ್ತಾರೆ, ಮತ್ತೆ ಬರ್ತಾ ಇದಾವೆ. ಅರಣ್ಯ ಇಲಾಖೆಯಿಂದ ಹೇಳ್ತಾರೆ ನಮಗೆ ಇದಾಗಿಲ್ಲ ಅಂತಾರೆ. ಏನ್ ಮಾಡ್ತಾರೆ ಅವ್ರ ತಾನೆ. ಅದೇನೊಂದ್ ಸಣ್ಣ ಪ್ರಾಣಿ ಹೋಗ್ಲಿ, ಒಂದ್ ದನವ ಓದ್ಲತ್ಲೆ ಓಡ್ಸೋಣ ಅನ್ನಕ್ಕೆ 35-40 ಆನೆ ಇದಾವಣ. ಮೊನ್ನೆ ಇದೇ ಜಾಗದಲ್ಲಿ ಬಂದು 12:15 ನೈಟು ನಮ್ ನಾಯಿ ಬಗ್ಳುತ್ತಲ್ಲ ಅಂತ ಬಂದು ನೋಡ್ರಿ, ಇದೇ ಜಾಗದಲ್ಲಿ ಬರ್ತಾ ಇತ್ತು. ಏನಿವತ್ತು ಮಲೆನಾಡಿಗೆ ಸೀಮಿತವಾಗಿದ್ದಂಥ ಕಾಡು ಪ್ರಾಣಿ ಮತ್ತು ಕಾಡಾನೆಗಳ ಹಾವಳಿ ಇವತ್ತು ಬಯಲುಸೀಮೆ ಕೂಡ ವ್ಯಾಪಕವಾಗಿ ಬಂದಿದೆ. ಸೈರನ್ನು ಮತ್ತೆ ಕೆಲವು ಪ್ರಾಣಿಗಳ ಹಾವಳಿ ಇದಾಗುತ್ತೆ. ಅದು ಮೆಸೇಜ್ ಬರೋ ತರ ಪ್ರಾಣಿ ಹತ್ರ ಬಂದ್ರೆ ಸೈರನ್ಗಳು ಅಂದ್ರೆ ನಿಮಿಷದಲ್ಲಿ 2 ಸಲ ಚೇಂಜ್ ಆಗ ಅಂತ ಅಸಹಾಯಕ ಪರಿಸ್ಥಿತಿಗೆ ಅದನ್ನ ಅಳವಡಿಸ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಇವತ್ತು ರೈತರು ಮತ್ತು ಬೆಳೆಗಾರರು ಬಂದಿದ್ದಾರೆ. ಹಾಗಾಗಿ ಮಾನ್ಯ ಸರ್ಕಾರ ಮತ್ತು ಅರಣ್ಯ ಸಚಿವರು ಈ ವಿಷಯವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಕಾಡಾನೆ ಸಮಸ್ಯೆ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಶಾಶ್ವತವಾದ ಪರಿಹಾರ ಮಾಡಬೇಕು ಅಂತೇಳಿ. ತಮಿಳುನಾಡು ಅರಣ್ಯ ಪ್ರದೇಶದಿಂದ ರಾಜ್ಯಕ್ಕೆ ಕಾಡಾನೆ ಎಂಟ್ರಿ, ಎಚ್ಚರ ವಹಿಸುವಂತೆ ಅರಣ್ಯ ಇಲಾಖೆ ಪೊಲೀಸರು ಸೂಚನೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಸುತ್ತಮುತ್ತ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಪದೇ ಪದೇ ಭಾಗದಲ್ಲಿ ಆನೆಗಳ ಹಿಂಡು ಕಾಣಿಸಿಕೊಂಡು ಜನರನ್ನ ಬೆಳೆಗಳನ್ನ ಆಹುತಿ ಪಡೆಯುತ್ತಲೇ ಇದೆ. ತಮಿಳುನಾಡು ಗಡಿ ಪ್ರದೇಶಗಳಲ್ಲೇ ಬೀಡು ಬಿಡುತ್ತಿದ್ದ 11 ಕಾಡಾನೆಗಳ ಹಿಂಡು ಭತ್ತಲಹಳ್ಳಿ ಸುತ್ತಮುತ್ತ ಕಾಣಿಸಿಕೊಂಡಿವೆ. ಪರಿಣಾಮ ಸುತ್ತಮುತ್ತಲ ಗ್ರಾಮಗಳ ಜನರು ಆತಂಕದಲ್ಲೇ ಜೀವನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಪ್ರತಿನಿತ್ಯ 16 ಎಕರೆ ವಿವಿಧ ಬೆಳೆಗಳನ್ನ ನಾಶ ಮಾಡುತ್ತಿವೆ. ತಮಿಳುನಾಡು ಅರಣ್ಯ ಪ್ರದೇಶದಿಂದ ರಾಜ್ಯಕ್ಕೆ ಆಗಮಿಸಿರುವ ಕಾಡಾನೆಗಳಿಂದ ಎಚ್ಚರ ವಹಿಸುವಂತೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಕಾಡಂಚಿನ ಗ್ರಾಮಗಳ ಜನರಿಗೆ ಎಚ್ಚರಿಕೆ ನೀಡಿದೆ. ತುಂಬಾ ಹಿಂಸೆ ಕೊಡ್ತವೆ ಕಾಡಾನೆಗಳು ಬಂದು. ಈ ಒಂದು ಓಡಿಸೋದ್ರಲ್ಲಿ ನಮ್ಮ ಅರಣ್ಯ ಇಲಾಖೆನೂ ಸ್ವಲ್ಪ ಕ್ರಮ ಕೈಗೊಳ್ಬೇಕು. ನಮಗೆ ತೊಂದರೆ ಆಗುತ್ತೆ. ಊರಲ್ಲಿ ಬಂದ್ರೆ ನಮ್ಗೆ ಭಯ ಆಗುತ್ತೆ. ಊರು ಹತ್ತತ್ರ ಬಂದ್ಬಿಟ್ಟಿತ್ತು ಬೆಳಗ್ಗೆ. ಅವ್ನು ನೋಡಿದ್ರೆ ಭಯ ಆಗುತ್ತೆ, ಅಷ್ಟೊಂದು ದೊಡ್ಡ ಗಾತ್ರದಲ್ಲಿವೆ. ತುಂಬಾ ತೊಂದರೆ ಇದೆ ಸರ್. ಇದನ್ನ ಏನಾದ್ರು ಮಾಡಿ ಆನೆಗಳನ್ನ ಕಾಡು ಕಟ್ಟೋದಕ್ಕೆ ಕ್ರಮ ಕೈಗೊಳ್ಬೇಕು. ಬಂಟಳ್ಳಿ ಆ ಕಡೆಯಿಂದ ಇವತ್ತು ಬೆಳಗ್ಗೆ ಈ ಕಡೆ ಬಂದವೆ. ಉಪ್ಪರಹಳ್ಳಿಯಲ್ಲಿ 1 ಎಕರೆ ನಾಶ ಮಾಡವಂತೆ ರಾತ್ರಿ ಅಲ್ಲ. ಇಲ್ಲಿ ಮಾವು 4-5 ಎಕರೆ ಮಾವು ಹಾಳು ಮಾಡಿದೆ ಕೊಡಗಿನ ಬೆಲೆಯಲ್ಲಿ. ತುಂಬಾ ಹಿಂಸೆ ಕೊಡ್ತಾ ಇದೆ ಸರ್. ನಿನ್ನೆ ಸುಮಾರು 11 ಆನೆಗಳಷ್ಟು ತಮಿಳುನಾಡಿನಿಂದ ಕ್ರಾಸ್ ಮಾಡಿ ದೋನಿಮಡುಗು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬತ್ತಲಲ್ಲಿ ಮತ್ತೆ ಅಕ್ಕಪಕ್ಕ ಗ್ರಾಮದಲ್ಲಿ ಫಾರೆಸ್ಟ್ ಬಿಟ್ಟು ಗ್ರಾಮಗಳಲ್ಲಿ ಬಂದಿದ್ದು ತಾವೆಲ್ಲರೂ ಗೊತ್ತಿಯಾಯಿತು. ನಮ್ಮದು ತೊಪ್ಪನಲ್ಲಿ ಶಾಖ ಬಂಗಾರ ಕಂಪ್ಲೀಟ್ ನಮ್ಮ ಕಂಟ್ರೋಲ್ ನಲ್ಲಿ ಇತ್ತು. ಇದು ಆನೆಗಳು ಬರುದು ಕಡೆದಿಂದ ಹಿಡಿದು ಅದನ್ನು ನಾವು ಮಾನಿಟರ್ ಮಾಡೋದಾಗ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಪ್ರಚಾರ ಮಾಡಿ ಎಲ್ಲರಿಗೂ ಆನೆಗಳ ಬಗ್ಗೆ ತಿಳಿಸುದಾಗ್ಲಿ ಮತ್ತೆ ಅದನ್ನು ಆನೆಗಳನ್ನೆಲ್ಲ ವಾಪಸ್ಸು ಹಿಮ್ಮೆಟ್ಟಿಸುವುದಲ್ಲಿ ಅರಣ್ಯ ಇಲಾಖೆ ಅವರು ಯಶಸ್ವಿಯಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ತುಮಕೂರಿನಲ್ಲಿ ಚಿರತೆ ಟೆನ್ಷನ್, ವಾಟ್ಸ್ಆಪ್ ಸಂದೇಶಗಳಿಗೆ ಹೈರಾಣಾದ ತುಮಕೂರು ಮಂದಿ. ಬೆಳಗಿನ ಜಾವ ಸಂಜೆ ವಾಕ್ ಬರೋದನ್ನೇ ನಿಲ್ಲಿಸಿದ ಜನ. ಚಿರತೆ ಇದೆಯಂತೆ, ಓಡಾಡ್ತಾ ಇವೆಯಂತೆ. ಕುಂದೂರು, ದೇವರಾಯಪಟ್ಟಣ, ಸಿದ್ಧಗಂಗಮಠ, ಮಂಜುನಾಥನಗರದಲ್ಲಿ ಹಗಲೊತ್ತು ಕಾಣ್ತವಂತೆ. ಹೀಗೊಂದು ಸಂದೇಶದ ವಿಡಿಯೋ ತುಮಕೂರು ನಗರದಲ್ಲಿ ಓಡಾಡ್ತಾ ಇದ್ದು ಜನರು ಗಾಬರಿಗೊಂಡಿದ್ದಾರೆ. ಇದರಿಂದ ಅಕ್ಕಪಕ್ಕದ ಏರಿಯಾದವರು ಭಯದ ವಾತಾವರಣದಲ್ಲಿ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ಜನ ಬೆಳಗಿನ ಜಾವ ಹಾಗೆ ಸಂಜೆ ವಾಕ್ ಬರೋದನ್ನೇ ನಿಲ್ಲಿಸಿ ಬಿಟ್ಟಿದ್ದಾರೆ. ಇದಲ್ಲದೆ ಮಕ್ಕಳನ್ನ ಸಂಜೆ 6 ಗಂಟೆ ನಂತರ ಆಚೆಯೇ ಕಳಿಸದಂತೆ ನಿಗಾವಹಿಸಿದ್ದಾರೆ. ನಿವೇಶನಗಳಲ್ಲಿ ಬೆಳೆದು ನಿಂತಿರುವ ಗಿಡಗಳನ್ನ ಕ್ಲೀನ್ ಮಾಡಿಸದೆ, ನಿವೇಶನ ಮಾಲೀಕರಿಗೆ ಯಾವುದೇ ನೋಟಿಸ್ ಕೊಡದೆ ಪಾಲಿಕೆ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸವೇ ಸರಿಯೆಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಆನೆಗಳ ಹಾವಳಿ, ಚಿರತೆಗಳ ಕಾಟ ಹೆಚ್ಚಾಗ್ತಿದೆ. ಕೂಡಲೇ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಜನರ ಒತ್ತಾಯವಾಗಿದೆ. ಇನ್ನು ಮುಂದಾದರೂ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.